ಶ್ರೀ ಗುರುಭ್ಯೋ ನಮಃ. ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ. ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಅನ್ನೋದು ಆಗಲೇಬೇಕು, ಪ್ರತಿಯೊಬ್ಬರೂ ಬಯಸಲೇಬೇಕಾದಂತಹ ವಿಶೇಷವಾದ ಅನುಗ್ರಹ ಅಂತ ಹೇಳಿದ್ರೆ ಅದು ಲಕ್ಷ್ಮೀ ದೇವಿಯ ಅನುಗ್ರಹ. ಆ ಲಕ್ಷ್ಮಿಯ ಅನುಗ್ರಹದಿಂದ ಏನೆಲ್ಲ ಸಿಗುತ್ತೆ ಅಂತಂದರೆ ಏನು ಸಿಗಲ್ಲ ಹೇಳಿ, ಏನು ಬೇಕೋ ಅದೆಲ್ಲವನ್ನೂ ಕೂಡ ಅನುಗ್ರಹ ಮಾಡುವಂಥವಳು ತಾಯಿ ಮಹಾಲಕ್ಷ್ಮಿ. ಪ್ರತಿ ಅಮಾವಾಸ್ಯೆ ಬಂದಾಗ ಅಯ್ಯೋ ಅಮಾವಾಸ್ಯೆ ಬಂತೆ ಅಂತ ಯೋಚನೆ ಮಾಡುವಂತಹ ಜನರೂ ಕೂಡ ಈ ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ತಮ್ಮ ಎಲ್ಲ ಕೆಲಸಗಳನ್ನೂ ಬಿಟ್ಟು ಅವಳ ಪೂಜೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ದೊಡ್ಡ ದೊಡ್ಡ ವ್ಯಾಪಾರಿಗಳು ಕೂಡ ಈ ದಿವಸದಲ್ಲಿ ತಮ್ಮ ವ್ಯಾಪಾರವನ್ನು ಬದಿಗಿಟ್ಟು ಅವಳ ಆರಾಧನೆಯನ್ನು ಮಾಡ್ತಾರೆ. ಎಂತಹ ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಪ್ರಪಂಚಗಳೇ ಕೂಡ ಸಾಯಂಕಾಲದ ಹೊತ್ತಿನಲ್ಲಿ ಸ್ಟಾಕ್ ಮಾರ್ಕೆಟನ್ನು ಓಪನ್ ಮಾಡ್ತಾರೆ, ಕೇವಲ ಆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರವಾಗಿ. ಅಂದರೆ ಯಾವತ್ತೂ ನಮಗೆ ಮಾರ್ಕೆಟು 3 ಗಂಟೆಗೆ ಮುಚ್ಚಿ ಹೋಗುವಂತಹದ್ದು ಆ ದಿವಸ ಮಾತ್ರ ಸಾಯಂಕಾಲ ಓಪನ್ ಆಗುತ್ತೆ ಅಂತಂದರೆ ಅರ್ಥ ಮಾಡಿಕೊಳ್ಳಿ, ಆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕಾಗಿ ಎಲ್ಲರೂ ಕಾದು ಕುಳಿತಿರ್ತಾರೆ ಅನ್ನುವಂಥದ್ದು. ಹಾಗಾದರೆ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದ 2025 ಅಂತಹ ದಿವಸ ಯಾವಾಗ ಬರ್ತಾ ಇದೆ ಅಂತಂದರೆ 20ನೇ ತಾರೀಕು, ಈ ತಿಂಗಳು 20ನೇ ತಾರೀಕಿನ ಸಾಯಂಕಾಲದ ಹೊತ್ತಿನಲ್ಲಿ ವಿಶೇಷವಾಗಿ ನಾವು ಆ ಮಹಾಲಕ್ಷ್ಮಿಯ ಆರಾಧನೆಯನ್ನು ನಡೆಸಲೇಬೇಕು. ಹೇಗೆ, ಯಾವ ರೀತಿಯಾಗಿ ನಾವು ಪೂಜೆ ಮಾಡಿದರೆ ನಮಗೆ ಅವಳ ಅನುಗ್ರಹ ಆಗುತ್ತೆ, ನಮ್ಮ ವ್ಯಾಪಾರಗಳು ವೃದ್ಧಿಗೆ ಬರುತ್ತೆ, ನಮ್ಮಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ ಅಂತಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಪ್ರತ್ಯೂಷ ಅಶ್ವಯುಗ್ ದರ್ಶೆ ಕೃತಭ್ಯಂಗಾದಿ ಮಂಗಳ ಭಕ್ತ್ಯಾ ಸಂಪೂಜಯೇದ್ ಲಕ್ಷ್ಮೀಂ ಅಲಕ್ಷ್ಮೀ ನಿವೃತ್ತಯೇ ಅಂತ ಹೇಳ್ತಾರೆ. ಅಂದರೆ ನರಕ ಚತುರ್ದಶಿಯ ದಿವಸ ದೇಶದ ಕಣ್ಣು ಅಂತ ಕರೆಸಿಕೊಂಡ ಹೆಣ್ಣು, ಅವಳಿಗೆ ವಿಶೇಷವಾಗಿ ಸ್ಥಾನಮಾನ ಕೊಟ್ಟಂತಹ ದಿವಸ, ಪರಮಾತ್ಮನೇ ಕೊಟ್ಟಂತಹ ದಿವಸ. ನರಕಾಸುರನನ್ನು ತಾನೇ ಸಂಹಾರ ಮಾಡಬಹುದಿತ್ತು, ಆದರೂ ಶ್ರೀಕೃಷ್ಣ ತನ್ನ ಮಡದಿಯಾದ ಸತ್ಯಭಾಮಿಗೆ ತಾನು ಸೋತಾಂತ ನಟಿಸಿ ಅವಳ ಮುಖಾಂತರ ನರಕಾಸುರನನ್ನು ಸಂಹಾರ ಮಾಡಿದ್ದಲ್ಲದೆ 16,000 ಸ್ತ್ರೀಯರನ್ನು, ಗೋಪಿಕಾ ಸ್ತ್ರೀಯರನ್ನು ರಕ್ಷಣೆ ಮಾಡಿದವನು ಶ್ರೀಕೃಷ್ಣ ಸತ್ಯಭಾಮಿಯರು. ಹಾಗಾಗಿ ಆ ದಿವಸ ನಾವೆಲ್ಲರೂ ಕೂಡ ದೇವರಿಗೆ ಆ ಒಂದು ಎಣ್ಣೆ, ಆಮೇಲೆ ಸೀಗೆಕಾಯಿ, ಕಡಲೆ ಹಿಟ್ಟು, ದ್ರವ್ಯಗಳು, ವಸ್ತ್ರಗಳು, ಅದನ್ನೆಲ್ಲವನ್ನೂ ಕೂಡ ಅವನ ಮುಂದೆ ಇಟ್ಟು ಅವನ ಅನುಗ್ರಹವನ್ನು ಪಡೆದುಕೊಂಡು ದೊಡ್ಡವರ ಮುಖಾಂತರ ತಲೆಗೆ ಎಣ್ಣೆಯನ್ನು ಹಚ್ಚಿಸಿಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಿಕೊಳ್ಳಬೇಕು. ಹೊರಗಿನ ಈ ತಲೆಯಲ್ಲಿ ತುಂಬಿರತಕ್ಕಂತಹ ಮಣ್ಣು ಎಲ್ಲ ಹೊರಗೆ ಹೋಗಬೇಕು. ಆವಾಗ ಒಳಗಡೆ ನಮಗೆ ಆ ಅಜ್ಞಾನ ಎಂಬತಕ್ಕಂತಹ ದೋಷ ಪರಿಹಾರವಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷವೂ ಆಗಿ ನಮ್ಮಲ್ಲಿ ಒಳ್ಳೆಯ ಬೆಳಕು, ಜ್ಞಾನ ತುಂಬಿಕೊಳ್ಳುತ್ತೆ. ಅದೇ ತರಹದಲ್ಲಿ ಸಂಧ್ಯಾಕಾಲದಲ್ಲಿ ನಾವು ಈ ದಿವಸ ವಿಶೇಷವಾಗಿ ಲಕ್ಷ್ಮಿಯ ಪೂಜೆಯನ್ನು, ಅದು ಪ್ರತಿಮೆಯನ್ನು ಇಟ್ಟಾಗಬಹುದು, ಕಲಶ ಇಟ್ಟಾಗಬಹುದು, ಅಥವಾ ಬೆಳಕಿನಲ್ಲಿ ದೀಪದ ಮಧ್ಯದಲ್ಲಿ ಅವಳ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಆ ಸಂದರ್ಭದಲ್ಲಿ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಜಪಿಸುವಂತಹದ್ದು, ಲಕ್ಷ್ಮೀ ಶೋಭಾನ ಪದವನ್ನು ಹೇಳುವಂತಹದ್ದು, ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ಮಂತ್ರಗಳನ್ನು ಜಪಿಸ್ತಾ ಅವಳನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಯಾರು ಇಂತಹ ದಿವಸ ಆ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ, ಹೇಳ್ತಾಳೆ ಲಕ್ಷ್ಮಿಯೇ ಹೇಳುವ ಮಾತು, ಲಕ್ಷ್ಮೀ ಕೃಧ್ಯತಿ ಸರ್ವದಾ. ನಾರಾಯಣನನ್ನು ಬಿಟ್ಟು ಕೇವಲ ಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಅವಳಿಗೆ ಸಿಟ್ಟು ಬರುತ್ತಂತೆ ಅಲ್ವಾ. ತನ್ನ ಗಂಡನಿಗೆ ಕೊಡಬೇಕಾದ ಸ್ಥಾನವನ್ನು ಕೊಡದೆ ಕೇವಲ ಹೆಂಡತಿಗೆ ಮಾತ್ರ, ಲಕ್ಷ್ಮಿಗೆ ಮಾತ್ರ ಸ್ಥಾನ ಕೊಟ್ಟರೆ ಅವಳು ಸುಮ್ಮನೆ ಇದ್ದಾಳ. ಆದ್ದರಿಂದ ಕೇವಲ ನಾವು ಲಕ್ಷ್ಮಿಯ ಪೂಜೆಯನ್ನು ಅಲ್ಲದೆ ಜೊತೆಗೆ ನಾರಾಯಣನಿಗೂ ಅವನ ಆರಾಧನೆಯನ್ನು, ಅವನಿಗೆ ಒಂದಿಷ್ಟು ಪೂಜೆಯನ್ನು ನಾವು ಸಲ್ಲಿಸಲೇಬೇಕು. ಆವಾಗ ತೃಪ್ತಳಾಗಿ ಮಹಾಲಕ್ಷ್ಮಿ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ವೃದ್ಧಿಯನ್ನು ಆಗಲಿ ಅಂತ ಅನುಗ್ರಹ ಮಾಡ್ತಾಳೆ. ಆದ್ದರಿಂದ ನಾವೆಲ್ಲ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಈ ವರ್ಷ ನಾವು ವಿಶೇಷವಾಗಿ 20ನೇ ತಾರೀಕು ಸಂಧ್ಯಾಕಾಲದಲ್ಲಿ ಅವಳ ಆರಾಧನೆಯನ್ನು ಮಾಡಿಕೊಳ್ಳಬೇಕು. ನಾನಾಗಲೇ ತಿಳಿಸಿದ ಹಾಗೆ
ಒಂದು ಕಲಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅಲ್ಲಿ ವಿಶೇಷವಾಗಿ ಅಷ್ಟೋತ್ತರಗಳನ್ನು ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ತಾ ಅವಳಿಗೆ ಅಂಗಪೂಜೆ ಆಮೇಲೆ ಪತ್ರಪೂಜೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನಾವು ಮಾಡಿಕೊಳ್ತಾ ಅವಳಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂತಹ ದ್ರವ್ಯಗಳನ್ನು ನಿವೇದಿಸಬೇಕು. ಅದು ಬೆಲ್ಲದ ಅನ್ನ ಆಗಬಹುದು, ಅಥವಾ ಹಾಲಿನ ಪಾಯಸವಾಗಬಹುದು, ಅಥವಾ ಜೇನುತುಪ್ಪ, ತುಪ್ಪ, ಸಕ್ಕರೆ ಇತ್ಯಾದಿಗಳನ್ನು ಮಿಶ್ರ ಮಾಡಿ ತ್ರಿಮೋದರವಾಗಬಹುದು. ಅವಳಿಗೆ ಅತ್ಯಂತ ಇಷ್ಟವಾಗಿರತಕ್ಕಂತಹ ದ್ರವ್ಯಗಳು ಅಂತ ಏನಿದೆ, ಸಿಹಿ ಪದಾರ್ಥಗಳು ಅಂತ ಏನಿದೆ, ಅದು ಕೆಲವು ಸಂಪ್ರದಾಯಗಳು ಇದೆ, ದೇಶಾಚಾರವೂ ಇದೆ. ಆ ದೇಶಾಚಾರಗಳನ್ನು ಪರಿಪಾಲಿಸುತ್ತಾ ತಾವು ಲಕ್ಷ್ಮಿಯ ಆ ನಿವೇದನೆಗಳನ್ನು ಮಾಡಿ ಆರತಿಯನ್ನು ಬೆಳಗಿ ಆ ದೀಪವನ್ನು ಮನೆಯನ್ನೆಲ್ಲ ಸುತ್ತಾಡಿಸಬೇಕು. ಮನೆಯನ್ನೆಲ್ಲ ಸುತ್ತಾಡಿಸಿದಾಗ ನಮ್ಮ ಮನೆ ಒಳಗೆ ಮೂಲೆ ಮೂಲೆಯಲ್ಲಿ ಕೂತಿರತಕ್ಕಂತಹ ಅಲಕ್ಷ್ಮಿ ನಿರಸನವಾಗ್ತಾಳೆ. ಅಲಕ್ಷ್ಮಿ ಅಂತ ಹೇಳಿದರೆ ಕತ್ತಲು, ಜೊತೆಗೆ ಮನೆಯಲ್ಲಿ ಬೇಡದ ವಸ್ತುಗಳನ್ನು ನಾವು ಇಟ್ಕೊಂಡಿರ್ತೇವೆ, ಅದರ ಮೇಲಿನ ಅಭಿಮಾನ. ಚೇರು ಒಂದು ಕಾಲು ಮುರಿದು ಹೋಗಿರುತ್ತೆ, ದೇವ ನಮ್ಮ ತಾತನ ಕಾಲದ್ದು ಹಾಗೆ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿರ್ತೇವೆ. ಅಥವಾ ಹರಿದು ಹೋದಂತಹ ಬಟ್ಟೆಗಳು, ಅದರ ಮೇಲೆ ಅದು ಹರಿದು ಹೋದರೂ ಅದರ ಮೇಲಿನ ಅಭಿಮಾನ ನಮಗೆ ಸತ್ತಿರೋಲ್ಲ. ಅದರ ಇರೋ ನಾವು ಪುಟ್ಟೋರಿದ್ದಾಗ ತಗೊಂಡಿದ್ದು ಅದು ಏನೊಂದು ಅಭಿಮಾನದಲ್ಲಿ ನಾವು ಇಟ್ಟುಕೊಂಡಿರ್ತೇವೆ. ಆ ಎಲ್ಲ ಅಭಿಮಾನ ತ್ಯಾಗ ಮಾಡಬೇಕು. ಇದರಲ್ಲಿ ವಿಶೇಷವಾಗಿ ಅಲಕ್ಷ್ಮಿ ಇರ್ತಾಳೆ, ಇಂತಹ ಪದಾರ್ಥಗಳಲ್ಲಿ ಅಲಕ್ಷ್ಮಿ ಇರ್ತಾಳೆ. ಆದ್ದರಿಂದ ಅಲಕ್ಷ್ಮಿ ನಿರಸನವಾಗಬೇಕು, ಲಕ್ಷ್ಮಿಯ ಸ್ಥಾಪನೆ ನಮ್ಮ ಮನೆಯಲ್ಲಿ ಆಗಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ದೀಪವನ್ನು ಹಿಡಿದುಕೊಂಡು ಶ್ರೀ ಸೂಕ್ತ ಅಥವಾ ಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳ್ತಾ ಗಂಟೆಯನ್ನು ಬಾರಿಸಿಕೊಳ್ತಾ ಅಥವಾ ಜಾಗಂಟೆಯನ್ನು ಬಾರಿಸಿಕೊಳ್ತಾ ಇಡೀ ಮನೆಗೆ ದೀಪವನ್ನು ತೋರಿಸ್ತಾ ಬರಬೇಕು. ಆವಾಗ ಅಲಕ್ಷ್ಮಿ ನಿರಸನವಾಗ್ತಾಳೆ, ಲಕ್ಷ್ಮಿಯ ಸ್ಥಾಪನೆಯಾಗತ್ತೆ. ನಿಮ್ಮ ಎಲ್ಲ ಉದ್ಯೋಗ ವ್ಯವಹಾರಗಳಲ್ಲಿ ವೃದ್ಧಿಯನ್ನು ಕೂಡ ತಾವೆಲ್ಲ ಕಾಣಬಹುದು ಅಂತ ಹೇಳ್ತಾ ನಿಮಗೆಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ನಿಮಗೆಲ್ಲರಿಗೂ ಕೂಡ ಅನುಕೂಲವಾಗಲಿ, ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.